ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂತ, ಶೇಂಗದ ಪುಡಿ ಅಂತ ಹೇಳ್ತಾರಲ್ಲ, ನಮ್ಮ ಕಡೆ ಹಿಂಡಿ ಅಂತ ಹೇಳ್ತೀವಿ. ಆ ಹಿಂಡಿ ಹೆಂಗೆ ಮಾಡ್ತಾರಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ರೀತಿ ಮಾಡಿದರೆ ಟೇಸ್ಟ್ ಕೊಡುತ್ತೆ ಹಿಂಡಿ ಅಂತಲೂ ಹೇಳ್ಕೊಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮಾಡೋಣ. ಮೊದಲು ಶೇಂಗಾನ ಚೆನ್ನಾಗಿ ಹುರ್ಕೋಬೇಕು. ಇದು ಹುರಿದಿರೋದು ಅಂದರೆ ಸ್ವಲ್ಪ ಹುರಿದಿರೋದು ಮಾತ್ರ, ಅದಕ್ಕೆ ಇನ್ನೊಂದು ಸತಿ ಹುರಿತಾ ಇದ್ದೀನಿ ಇದನ್ನು. ನೀವು ಹಸಿ ಶೇಂಗಾ ಇದ್ದರೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಶೇಂಗಾನ ಯಾವ ರೀತಿ ಹುರಿದ್ರೂ ಚಂದ ಬರ್ತದ ಶೇಂಗದ ಹಿಂಡಿ ಅಂತ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ಟಿಪ್ಸ್ ರೀ ಇದು. ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಏನಪ್ಪ ಅಂತಂದರೆ ಕೆಲವೊಬ್ರು ಮಾಡ್ತಾರೆ, ಟೇಸ್ಟೇ ಕೊಡೋದಿಲ್ಲ. ಅದು ಅವರಲ್ಲಿ ಏನು ಮಿಸ್ಟೇಕ್ ಆಗಿರುತ್ತೋ ನನಗಂತೂ ಗೊತ್ತಿಲ್ಲ. ಮತ್ತು ಅದು ಪುಡಿ 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 ಆಗಿರುತ್ತೆ. ಶೇಂಗಾ ಹಿಂಡಿ ಅಂದರೆ ಪುಡಿ ಪುಡಿ ಆಗಿರೋಲ್ಲ, ಅದು ಎಣ್ಣೆ ಬಿಟ್ಕೊಂಡು ಅದು ಒಂದು ಉಂಡೆ ಥರ ಕಟ್ಟೋರಿ ಹದದಲ್ಲಿ ಬರಬೇಕು. ಆವಾಗಲೇ ಅದು ಹಿಂಡಿ ಚೆನ್ನಾಗಾಗೋದು. ಆದಷ್ಟು ಮೀಡಿಯಮ್ ಫ್ಲೇಯಲ್ಲಿಟ್ಟು ಮೀಡಿಯಮ್ ಲೋ ಅಲ್ಲಿಟ್ಟು ಹುರಿಯಿರಿ. ಯಾಕಂದ್ರೆ ಅದು ಹೊತ್ತಿದ ತಕ್ಷಣ ಏನಾದರೂ ಕೈ ಅಂತ ಬಿಡ್ತದೆ. ಅದಕ್ಕೆ ಅಷ್ಟೇ ಮೀಡಿಯಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋರಿ. ಈ ಶೇಂಗಾನ ನಿಮ್ಗೆ ಪೂರ್ತಿ ಕಂಪ್ಲೀಟಾಗಿ ಹುರಿದಿದೆ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತದೆ ಅಂದರೆ ಇಲ್ಲಿ ನೋಡ್ರಿ, ಈ ಶೇಂಗಾದ ಮ್ಯಾಗ ಎಲ್ಲ ಎಣ್ಣೆ ಎಣ್ಣೆ ಥರ ಕಾಣ್ತಾ ಇದೆಯಲ್ಲ, ಆವಾಗ ಇದು ಪೂರ್ತಿಯಾಗಿ ಇದಾಗಿದೆ ಅಂತ ಅರ್ಥ. ಇಲ್ಲಿ ನೋಡ್ರಿ, ಶೇಂಗಾ ಎಲ್ಲ ಹುರಿದಿದ್ದಾಗ್ಯದ. ಇದಾದ್ಮೇಲೆ ಏನು ಮಾಡ್ಬೇಕಂದ್ರೆ ಸೊಪ್ಪಿ ಸುಲಿಬೇಕು. ಅಂದರೆ ಇದು ಸ್ವಲ್ಪ ಆರದ ಮ್ಯಾಗ ಏನು ಮಾಡ್ಬೇಕಂದ್ರೆ ಈ ಥರ ಮಾಡಿದ್ರೆ ಸೊಪ್ಪಿ ತಾನೇ ಬಿಚ್ಕೊತಾವ. ಈ ಥರ ಮಾಡಿದ್ಮ್ಯಾಗ ಬಿಚ್ಕೊಬೇಕು. ಶೇಂಗದ ಸಿಪ್ಪೆ ಯಾಕೆ ಬಿಸ್ತೀವಿ ಅಂದರೆ ಯಾಕೆ ತೆಗಿಬೇಕಂದ್ರೆ ಕೆಲವೊಂದು ಸತಿ ಅದು ಕೈ ಹತ್ತು ಬಿಡ್ತದೆ. ಮತ್ತು ಕೆಲವೊಂದು ಸತಿ ಹಿಂಡಿ ಏನಾಗುತ್ತೆ, ಕಪ್ಪು ಕಲರ್ ಆಗಿಬಿಡುತ್ತದೆ. ಅದಕ್ಕೆ ಆ ಸಿಪ್ಪೆನ ತೆಗೆದು ಸ್ವಲ್ಪ ಟೇಸ್ಟ್ ಚೆನ್ನಾಗೂ ಆಗುತ್ತೆ. ಮತ್ತು ಆಮೇಲೆ ಅಂತಂದರೆ ಅದು ಕಪ್ಪು ಕಲರು ತಡೆಗಟ್ಬೋದು ನಾವು ಅದರಿಂದ, ಅದಕ್ಕೆ ತೆಗಿತಾರೆ ನೋಡಿರಿ. ತಾವೇ ಬಿಚ್ಕೊಂತು ಜಾಸ್ತಿ ಆರದ್ಮ್ಯಾಗ ಆಟೋಮೆಟಿಕ್ ಉಚ್ಕೊಂತು. ಸ್ವಲ್ಪ ಹಿಂಗೆ ಮಾಡ್ರಿ ನೋಡಿರಿ. ಎಲ್ಲ ಈ ಥರ ಮಾಡಿದ್ಮೇಲೆ ತೊಟ್ಟೆಲ್ಲ ಹೋದ್ಮೇಲೆ ಈ ಥರ ಒಂದೆರಡು ಸತಿ ಈ ಥರ ಮಾಡಿದ್ರೆ ತೊಟ್ಟೆಲ್ಲ ಹೋಗ್ಬಿಡುತ್ತೆ ನೋಡಿ. ಹಿಂದಿನ ಕಾಲದಲ್ಲಿ ಏನಂತಾರೆ, ಒಳ್ಕಲ್ಲಿದ್ರೆ ಅಡುಗೆ ಚೆನ್ನಾಗಿ ಬರುತ್ತೆ. ಏನೇ ಒಂದು ಕುಟ್ಟು ಮಾಡಿದ್ರು ನಾವು ಪ್ರತಿಯೊಂದು ಅಡುಗೆ ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ತೊಳ್ಕೊಂಡಿದ್ದೀನಿ ಆವಾಗಲೇ, ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಶೇಂಗಾನ ಹಾಕಬೇಕು. ನಾವು ಹಾರಿ ಅಂತ ಕರಿತೀವಿ. ಏನೋ ಒಂದು ಕುಟ್ಟೋದಾಗಲಿ, ಹಿಂಡಿ ಯಾವುದೇ ವಿಧವಾದ ಹಿಂಡಿ ಕುಟ್ಟೋಕೆ ಇದನ್ನು ನಾವು ಈ ಕಲ್ಲಲ್ಲಿ ಬಳಸಬೇಕಾದ್ರೆ ಇದನ್ನು ಬಳಸ್ತೀವಿ. ಆದಷ್ಟು ದಪ್ಪ ಶೇಂಗಾನ ತೊಗೊಳ್ಳಿ. ಈ ಥರ ದಪ್ಪಗಿರುತ್ತಲ್ಲ ಆ ಶೇಂಗಾ ತೊಗೊಂಡ್ರೆ, ಯಾಕಂದರೆ ಎಣ್ಣೆ ಬಿಡ್ತದೆ ಜಾಸ್ತಿ. ದಪ್ಪ ಶೇಂಗಾದಲ್ಲಿ ಎಣ್ಣೆ ಜಾಸ್ತಿ ಬಿಡ್ತಾರೆ. ಇದಕ್ಕೆ ಯಾವ ಶೇಂಗಾ ಅಂತಾರೆ ಗೊತ್ತಿಲ್ಲ, ನಾವಂತೂ ದಪ್ಪ ಶೇಂಗಾ ಅಂತೀವಿ, ನನಗೆ ಗೊತ್ತಿಲ್ಲ. ಇದನ್ನು ಸ್ವಲ್ಪ ಸಣ್ಣ ಆಗಬೇಕು. ಇದನ್ನು ನೋಡಿ, ಈ ಥರ ಇಷ್ಟು ಸಣ್ಣ ಆದಮೇಲೆ ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಇರುತ್ತಲ್ಲ, ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಉಪ್ಪು
ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಜೀರಿಗೆ ಗೊತ್ತಲ್ಲ, ಜೀರಿಗೆ ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆ ಫ್ಲೇವರ್ ಬರೋದಿಲ್ಲ ಹುರಿದ ಮೇಲೆ. ಅದಕ್ಕೆ ಜೀರಿಗೆನ ಹಂಗೆ ಹುರಿದೇನೆ ಹಂಗೆ ಹಾಕಿದ್ದೀನಿ, ಯಾಕಂದ್ರೆ ಫ್ಲೇವರ್ ಬರೋಕ್ಕೋಸ್ಕರ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಬೇಕು. ಯಾಕಂದ್ರೆ ನಮ್ಮ ಮನೇಲಿ ಖಾರ ಎಲ್ಲ ಜಾಸ್ತಿ ಊಟ ಮಾಡ್ತಾರೆ, ಸೊ ಹಾಗಾಗಿ ನಾನು ಖಾರ ಜಾಸ್ತಿನೇ ಹಾಕಿದ್ದೀನಿ. ಖಾರ ಉಪ್ಪು ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀವಂತ ಜಾಸ್ತಿನೇ ಹಾಕಿದ್ದೀನಿ. ಅಂದರೆ ನಾವು ಹಿಂಡಿ ಪ್ರತಿಯೊಂದರಲ್ಲೂ ಬಳಸ್ತೀವಿ, ರೊಟ್ಟಿ ಜೊತೆಗೆ ಮತ್ತು ಅನ್ನದ ಜೊತೆಗೆ ಎಲ್ಲರ ಜೊತೆಗೆ. ಹಾಗಾಗಿ ನಮ್ಗೆ 10 ದಿವಸಕ್ಕೊಮ್ಮೆ ನಾವು ಹಿಂಡಿ ಮಾಡ್ತೀವಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂತಂದರೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು, ಖಾರ ಹಾಕಿರ್ತೀವಲ್ಲ, ಚೆನ್ನಾಗಿ ಕಲ್ಕೋಬೇಕು. ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ನಮಗೆ ಕುಟ್ಟೋಕೆ ಈಸಿ ಆಗುತ್ತೆ, ಬೇಗ ಕುಟ್ಬೋದು. ಆ ಬೆಳ್ಳುಳ್ಳಿಯಿಂದನೂ ಬೇಗ ಕುಟ್ಬೋದು, ಯಾಕಂದರೆ ಬೇಗ ಆಗುತ್ತೆ ಕೆಲಸ. ಕುಟ್ಕೋಬೇಕು ನೋಡ್ರಿ, ಚಂದ ಎಣ್ಣೆ ಬಿಡತನ ಕುಟ್ಬೇಕು ಇದನ್ನು. ಇದು ನೋಡಿ ಹಿಂಗೆ ಹಾಕಬೇಕು. ಉಂಡೆ ಅಂದರೆ ನಾವು ಹಿಂಡಿ ಕುಟ್ಬೇಕಾದ್ರೆ ಈ ಥರ ಉಂಡೆ ಆಗಬೇಕು, ಈ ಥರ ಹತ್ಕೋಬೇಕು ಉಂಡೆ ಥರ. ಆಗ ನೋಡ್ರಿ, ಯಾವಾಗ ನಿಮ್ಮ ಹಿಂಡಿ ಪರ್ಫೆಕ್ಟಾಗಿ ಅಂತ ಅನ್ಸೋದಂದ್ರೆ ನೋಡ್ರಿ, ಈ ಥರ ಹಿಂಡಿ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಇದನ್ನು ತೆಗಿತು.